ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಸಿಹಿ ಖಾರ ಹುಳಿ ಉಪ್ಪೆಲ್ಲ ಸೇರಿಸಿರುವ ಸೂಪರಾಗಿರುವ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೇನೆ. ಸುಲಭವಾಗಿ ಮಾಡ್ಬೋದು. ಇದು ಬಿಳಿ ಹಾಗಲಕಾಯಿ, ಇನ್ನೊಂದು ಹಾಗಲಕಾಯಿ ಎಷ್ಟು ಕಹಿ ಕೂಡ ಇರೋದಿಲ್ಲ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ, ನೋಡಿ ಬರುವ ನಾವು. ಹಾಗಲಕಾಯಿ ಗುಜ್ಜಿಗೆ 2 ಹಾಗಲಕಾಯಿನ ತಗೊಂಡಿದ್ದೇನೆ. ಇದರಲ್ಲಿ ನೋಡಿ, ಈ ಹಾಗಲಕಾಯಿಯ ವಿಶೇಷ ಏನಂದರೆ ಬಿಳಿ ಮತ್ತು ಹಸಿರು ಮತ್ತು ಡಾರ್ಕ್ ಹಸಿರು 3 ಥರ ಹಾಗಲಕಾಯಿ ಬರ್ತಾಯಿಲ್ವ. ಅದರಲ್ಲಿ ಇದು ಕಹಿ ಕಡಿಮೆ ಇದೆ ಮತ್ತು ಸ್ವಲ್ಪ ಟೇಸ್ಟ್ ಕೂಡ ಜಾಸ್ತಿ. ಹಾಗೆ ಇನ್ನೊಂದು ಹೇಳಬೇಕಂದ್ರೆ, ನಿಮಗೆ ಕಹಿ ಬೇಕೋ ಮುಚ್ಚಿಟ್ಟು ಬೇಯಿಸಿ, ನಿಮಗೆ ಕಹಿ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಮುಚ್ಚಳ ಓಪನ್ ಮಾಡಿ ಬೇಯಿಸಬೇಕು. ನಾವು ಏನೇ ಹಾಗಲಕಾಯಿಂದ ಅಡುಗೆ ಮಾಡುವಾಗ ಇಷ್ಟು ಮಾಡಿದ್ರೇ ಸಾಕು, ಜಾಸ್ತಿ ಕಹಿ ಇರೋದಿಲ್ಲ. ಮುಚ್ಚಳ ಓಪನ್ ಮಾಡಿ ನಾವು ಪಲ್ಯನೋ ಸಾರೋ ಏನು ಮಾಡಬೇಕಂದ್ರೂ ಅದೇ ರೀತಿಯಲ್ಲಿ ಮುಚ್ಚಿಟ್ಟು ಬೇಯಿಸಿದರೆ ಆ ಕಹಿಯಾಗೆ ನಿಂತು ಬಿಡುತ್ತೆ. ನಮಗೆ ಹೇಗೆ ಬೇಕೋ ಹಾಗೆ. ಹಾಗಲಕಾಯಿ ಕಹಿ ಬಹಳ ಒಳ್ಳೆಯದು. 5 ನಿಮಿಷ ಹೀಗೆ ನೀರಲ್ಲಿ ಹಾಕಿಟ್ಟು ನಂತರ ಇದನ್ನು ಚೆನ್ನಾಗಿ ತೊಳೆದು ನಮಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡುವ ನಮ್ಮ ಗೊಜ್ಜಿಗೆ. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ಅಡುಗೆಯನ್ನು ಬೇಗ ಮುಗಿಸ್ಬೇಕಲ್ವ ನಾವು. ದೊಡ್ಡದಾದರೆ ನಾವು ಅಷ್ಟು ಹೊತ್ತು ಅದರ ಪಕ್ಕದಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಈಗ ತೊಳೆದು ತಂದಿದ್ದೇನೆ. ಇದನ್ನು ಹೀಗೆ ನಾವು ಚಿಕ್ಕದಾಗಿ ನಾನು ಕಟ್ ಮಾಡ್ತೀನಿ. ಮೊದಲು ಇದರ ಸಿಪ್ಪೆ ತೆಗಿಬೇಕು, ಬೀಜ ತೆಗಿಬೇಕು, ಸಾರಿ. ಹಂಗೆ ಈ ಬಿಳಿ ಹಾಗಲಕಾಯಿನ ಅಂಬಟಕಾಯಿ ಅಂತ ನಮ್ಮೂರ ಕಡೆ ಸಿಗುತ್ತೆ, ಎಲ್ಲರಿಗೂ ಗೊತ್ತದು. ಈ ಕಡೆ ಜನರಿಗೆ ಎಷ್ಟು ಗೊತ್ತಿಲ್ಲ. ಅಂಬಟಕಾಯಿ ಹಾಕಿ ಇದನ್ನು ಗೊಜ್ಜು ಮಾಡಬೇಕು, ಸೂಪರಾಗಿರುತ್ತೆ. ನಮಗೆ ಅದು ಹಾಗೇ ತಿನ್ಬೋದು, ಅಷ್ಟು ಚೆಂದ ಇರ್ತದೆ ಅದು. ಇಲ್ಲಿ ಸಿಗುತ್ತೆ, ಮಂಗಳೂರು ಸ್ಟೋರ್ಸೆಲ್ಲ ಹೋದರೆ ಅಂಬಟಕಾಯಿ ಎಲ್ಲ ಸಿಗುತ್ತೆ. ಇಲ್ಲಿ ತನಕ ಹೋಗಬೇಕಲ್ವಾ. ಹೀಗೆ ನೋಡಿ, ಹೀಗೆ ತೆಗೆದು ಒಂದು 2 ನಿಮಿಷ ಮತ್ತೆ ನೀರಲ್ಲಿ ಹಾಕಿಡಬೇಕು. ಇದೆಲ್ಲ ನಮಗೆ ಪಾಟಲ್ಲಿ ನಟ್ಟು ಕೂಡ ಇದನ್ನು ಬೆಳೆಸ್ಬೋದು. 1-2 ನಿಮಿಷ ಹೀಗೆ ಇರಲಿ ನೀರಲ್ಲಿ, ಆಮೇಲೆ ತೊಳೆಯೋದು ಬೇಕಾಗಿಲ್ಲ. ಈಗ ಆಲ್ರೆಡಿ ನಾನು ತೊಳೆದು ತಂದಿದ್ದೇನೆ. ಈಗ ಅದರ ಬೀಜ ಎಲ್ಲ ತೆಗೆದಿದ್ದೇವಲ್ವ, ಈಗ 1-2 ನಿಮಿಷ ನೀರಲ್ಲಿರಲಿ. ಈಗ ಚಿಕ್ಕದಾಗಿ ಕಟ್ ಮಾಡುವ. ಇದನ್ನು ರೌಂಡಾಗಿ ಕಟ್ ಮಾಡಿ ಮೀನು ಫ್ರೈ ಮಾಡಿದ ಥರ ಕೂಡ ಮಾಡ್ತಾರೆ, ಚೆನ್ನಾಗಿರ್ತದೆ. ಅದು ಕೂಡ ತುಂಬ ಥರ ಅಡುಗೆ ಮಾಡ್ಬೋದು ಹಾಗಲಕಾಯಲ್ಲಿ. ಹಾಗೆ ನಮ್ಮ ಬಿಸಿಲು ಕಾಲದಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಚೂರು ಖಾರ ಎಲ್ಲ ಹಾಕಿ ಒಣಗಿಸಿ ಫ್ರೈಗೆ ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಬೋದು. ಮಳೆಗಾಲದಲ್ಲೆಲ್ಲ ಫ್ರೈ ಮಾಡಿ ಅನ್ನ ಜೊತೆ ಚೆನ್ನಾಗಿರ್ತದೆ. ಅದು ಏನು ಬೇಕಾದರೂ ಮಾಡ್ಬೋದು ಹಾಗಲಕಾಯಿಯಲ್ಲಿ. ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯ ಅರ್ಧ ಭಾಗ ಅಥವಾ ಒಂದು ಚಿಕ್ಕ ಈರುಳ್ಳಿ ಸಾಕು. ಈಗ ಒಂದಿಷ್ಟೇ ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿ ರೇಟೆಲ್ಲ ಬಹಳ ಕಮ್ಮಿ ಆಯ್ತಲ್ಲ. ಖಾರ ಕಮ್ಮಿ ಇರುವ ಒಂದೇ ಒಂದು ಹಸಿಮೆಣಸು, ಇದನ್ನೊಂದು 4-6 ಪೀಸ್ ಮಾಡಿ ಸಾಕು. ನೋಡಿ, ಕಟ್ ಮಾಡಿದೆಲ್ಲ ರೆಡಿ ಆಯಿತು. ಈಗ ಹಾಗಲಕಾಯಿ ಗೊಜ್ಜಿಗೆ ನಾನು ಇಷ್ಟು ಸಾಮಗ್ರಿಗಳನ್ನು ತಗೊಂಡಿದ್ದೇನೆ. ಇದು ಬ್ಯಾಡಗಿ ಮೆಣಸು ಒಂದು 6-7 ಇದೆ, ಗುಂಟೂರು ಒಂದು 5, ಖಾರ ಬೇಕಂದರೆ ಕಮ್ಮಿ ಮಾಡಿ, ಒಂದು 2 ಚಿಟಿಕೆ ಮೆಂತ್ಯ, ಒಂದು 1.5 ಚಿಟಿಕೆ ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಅಥವಾ ಧನಿಯಾ, ಇದು ಉದ್ದಿನಬೇಳೆ ಕಡಲೆಬೇಳೆ ಸೇರಿ 1 ಸ್ಪೂನು,
ಆಮೇಲೆ ಬೆಲ್ಲ, ಹುಣಸೆಹಣ್ಣು, ಕರಿಬೇವು. ಇದರಲ್ಲಿ ಬ್ಯಾಡಾಗಿ ಮೆಣಸು ಮೊದಲು ಉರಿಬೇಕು, ನೆಕ್ಸ್ಟ್ ಅದ್ರ ಜೊತೆ ಗುಂಟೂರು ಹಾಕಬೇಕು, ಮತ್ತು ಬೆಲ್ಲ, ಹುಳಿಯನ್ನು ಬಿಟ್ಟು ಎಲ್ಲವನ್ನು ಹಾಕಬೇಕು. ಲೈಟಾಗಿ ಹುರಿದು ಅಂದರೆ ಸಿಮ್ಮಲ್ಲಿಟ್ಟು ಸೀದು ಹೋಗೋದಾಗಿ ಇದನ್ನು ಉರಿಬೇಕು. ಇವಾಗ ಬೆಲ್ಲ ಮತ್ತು ಹುಣಸೆಹಣ್ಣು ಈಗ ಹಾಕಬೇಡಿ ಉರಿಯುವಾಗ. ಹುಣಸೆಹಣ್ಣನ್ನು ನೀರಲ್ಲಿ ಹಾಕುವ ನಾವು. ನೋಡಿ ಇವಾಗ ಎಲ್ಲ ಹುರಿದು ತಂದಿದ್ದೇನೆ. ಇದು 2 ಹಾಗಲಕಾಯಿಗೆ ಇರುವಂತಹ ಮಸಾಲೆ ಲೆಕ್ಕ. ಜಾಸ್ತಿ ಆದಾಗ ಜಾಸ್ತಿ ಮಾಡ್ತಾ ಹೋಗಿ. ಹಾಗಲಕಾಯಿ ಒಂದಿದ್ದರೆ ಇದರ ಅರ್ಧ ಹಾಕಿ, ಹಾಗೆ ಲೆಕ್ಕ. ಅದು 4 ಇದ್ದರೆ ಇದರ ಡಬಲ್ ಹಾಕಿ. ಈಗ ಇದನ್ನು ನಾನು ರುಬ್ಕೊಂಡು ಬರ್ತೇನೆ. ಇದಕ್ಕೆ ಈಗ ರುಬ್ಬುವಾಗ ಹುಣಸೆಹಣ್ಣು ಹಾಕ್ಬೋದು ಅಥವಾ ನೀರಲ್ಲಿ ಹಾಕಿ ಬೇಯುವಾಗ ಹಾಕ್ಬೋದು, ಎರಡನ್ನೂ ಮಾಡ್ಬೋದು. ಒಂಚೂರು ಅರಿಶಿನ ಹಾಕ್ಕೊಳ್ಬೇಕೀಗ. ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅರಿಶಿನ ಸಾಕು. ಹಾಗೆ ರುಬ್ಬಲಿಕ್ಕೆ ನೀರು, ನೈಸಾಗಿ ರುಬ್ಬಿ ತರಬೇಕಿದು. ನೋಡಿ ಈ ಥರ ರುಬ್ಬಿ ತಂದಿದ್ದೇನೆ. ಒಂದೊಂದು ಸಲ ಈ ವಿಡಿಯೋ ಮಾಡಿ ಅದನ್ನು ಕಟ್ ಮಾಡಿ ಜಾಯಿಂಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಅದನ್ನೆಲ್ಲ ಒಂದೊಂದು ಸಲ ತಾಯಿ ಮನೆ ಹತ್ರ ಜಗಳ ಆಡ್ತೇನೆ ನನ್ನ ಫೋನಲ್ಲಿ. ನಾನು ಇಷ್ಟೆಲ್ಲ ಮಾಡ್ತೇನೆ, ನಾನು ನನ್ನ ವೀಡಿಯೋ ನೋಡಲಿಕ್ಕಾಗೋದಿಲ್ವ ನಿಮಗೆ ಅಂದರೆ, ಅಲ್ಲಿ ನೆಟ್ ಸಿಗೋದಿಲ್ಲ ಗೊತ್ತಾ. 1.5 GB ನೆಟ್ ಹಾಕಿದರೆ, ಮನೆಯಲ್ಲಿ ವೈಫೈ ಎಲ್ಲ ಇಲ್ಲ ನಮ್ಮ ತಾಯಿ ಮನೆಯಲ್ಲಿ, ಹಾಗೆ ನೆಟ್ ಹಾಕಿದರೆ ಸಾಕಾಗೋದಿಲ್ಲ ಅವರಿಗೆ. ಬೇರೆ ಏನಾದರೂ ನೋಡಲಿಕ್ಕೆ ಇರುತ್ತಲ್ಲೋ, ಕೆಲಸ ಎಲ್ಲ ಇರುತ್ತಲ್ಲ, ಹಾಗಾಗಿ ಪಾಪ ನೋಡೋದಿಲ್ಲ. ನೋಡ್ತಾರೆ, 1-2 ವೀಡಿಯೋ ನೋಡುವಾಗ ಅವರ ನೆಟ್ ಖಾಲಿಯಾಗಿರ್ತದೆ. ಹಾಗೆ ಫ್ರಸ್ಟ್ರೇಷನ್ ಅಂತ ಹೇಳೋದಿಲ್ವ, ಅದೇ. ಒಂದು ಸಲ ಬೆಳಿಗ್ಗೆ ಎದ್ದಿದ್ದು ಬೇಕಾ ಅಂತ ಅನ್ನಿಸ್ಬಿಡ್ತದೆ. ಆದರೆ ನೋಡುವ, ಟ್ರೈ ಮಾಡುವ ಅಂತ ಮತ್ತೆ ಬರ್ತೀನಿ. ಮೊದಲು ಒಗ್ಗರಣೆ ಹಾಕಿ ಹಾಗೇನು ಗೊಜ್ಜು ಮಾಡ್ಬೋದು, ಕೊನೆಯಲ್ಲಿ ಒಗ್ಗರಣೆ ಹಾಕ್ಬೋದು. ಯಾಕಂದರೆ ಕೊನೆಯಲ್ಲಿ ಒಗ್ಗರಣೆ ಹಾಕಿದರೆ ಸೂಪರಾಗಿರ್ತದೆ. ಇಲ್ಲಾಂದರೆ ನಮಗೆ ಇದಕ್ಕೆ ಮುಖ್ಯವಾಗಿ ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಕು. ಆಗ ಮೊದಲೇ ನಾವು ಒಗ್ಗರಣೆ ಹಾಕಿದರೆ ಬೆಳ್ಳುಳ್ಳಿ ಕೂಡ ಬೇಯ್ತಾ ಇರುತ್ತೆ. ಅದಕ್ಕಾಗಿ ಕೊನೆಯಲ್ಲಿ ಒಗ್ಗರಣೆ ಹಾಕಿ ಆಯಿತಾ. ಇದನ್ನು ಇವಾಗ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿ ತರುವ. ಇದು ತೆಳುವಾಗಿ ಮಾಡೋದಲ್ಲ, ಸ್ವಲ್ಪ ಗಟ್ಟಿಯಾಗಿರಬೇಕು. ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕುವ. ಈಗ ನಾವು ಎಷ್ಟು ಮಸಾಲೆ ಹಾಕಿದ್ದೇವೆ, ಬೇಯಲಿಕ್ಕಿರುವಷ್ಟು ನೀರನ್ನು ಹಾಕಿದರೆ ಸಾಕು. ನೋಡಿ ಎಷ್ಟು ನೀರು ಹಾಕ್ತಾಯಿದ್ದೇನೆ. ನನ್ನ ದೊಡ್ಡ ಮಗನಿಗೂ ಕೂಡ ಅಡುಗೆ ಅಂದರೆ ಬಹಳ ಇಷ್ಟ. ಮಾತ್ರ ಅವನಿಗೆ ಸಮಯ ಇಲ್ಲ ಒಂದು. ಇನ್ನೊಂದು, ಅವನ ಅಡುಗೆ ಸ್ವಲ್ಪ ಕಾಸ್ಟ್ಲಿ ಅಡುಗೆ. ಬಿರಿಯಾನಿ ಎಲ್ಲ ಮಾಡಿದರೆ ಇಂಥ ಪರ್ಟಿಕ್ಯುಲರ್ ವಸ್ತು ಅವನಿಗೆ ಬೇಕೇ ಬೇಕು. ಮತ್ತು ಕಿಚನ್ನ ಫುಲ್ ಹಾಳು ಮಾಡಿ ಹಾಕ್ತಾನೆ. ಅದರ ಡಬಲ್ ಕೆಲಸ ನನ್ನ ತಲೆ ಮೇಲೆ ಹಾಕಿ ಹೋಗ್ತಾನೆ. ಹಾಗಾಗಿ ಅವನನ್ನು ಕಿಚನಿಗೆ ಕರೆಯೋದಿಲ್ಲ, ಅವನಿಗೆ ಸಮಯನೂ ಇಲ್ಲ. ತುಂಬ ಟೇಸ್ಟಿ ಅವನು. ಯಾವುದೇ ಒಂದು ಆಲೂಗಡ್ಡೆಯಲ್ಲಿ ಏನಾದರೂ ಮಾಡಿದರೂ ಕೂಡ ಬಹಳ ಟೇಸ್ಟ್. ನಾನು ಹೇಳ್ತಾ ಇರ್ತೇನೆ, ನಾವಿಬ್ಬರು ಸೇರಿ ವೀಡಿಯೋ ಮಾಡೋಣ ಅಂದರೆ ಬೆಳಿಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆ ಎಲ್ಲ ಆಗುತ್ತೆ ಬರುವಾಗ. ಇಲ್ಲಿ ಒಂದು ಸಂಡೆ ಸಿಕ್ಕಿದರೆ ನಿದ್ದೆಗೆ ಜಾರ್ತಾರೆ. ಅಡುಗೆ ಎಲ್ಲರಿಗೆ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಅದೊಂದು ಕೈಗುಣ ಅಂತ ಇದೆ. ಈಗ ನಮ್ಮ ನಾದಿನಿಯವರು ಎಷ್ಟೋ ದೊಡ್ಡವರು ನನಗಿಂತ, ಅವರೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದವರು, ಟೀಚರು ಈ ಥರ ಎಲ್ಲ. ಆದರೆ ಅವರಿಗೆ ಇವತ್ತು ಸರಿಯಾಗಿ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರು ಅಡುಗೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಮಾಡ್ತಾರೆ, ಇಲ್ಲ ಅಂತಲ್ಲ, ಮಾಡ್ತಾರೆ. ಅವರೆಲ್ಲ ವರ್ಕಿಂಗ್ ವುಮೆನ್ಸ್. ಈಗ ನಮ್ಮ ಹಾಗಲಕಾಯಿ ಬೇಯ್ತಾ ಇರಲಿ. ನಾನೀಗ ಒಂದು ನಿಂಬೆ ಗಾತ್ರದ ಹುಳಿಯನ್ನು ಅಥವಾ ಹುಣಸೆಹಣ್ಣನ್ನು ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೇನೆ. ಅದನ್ನು ಹಿಂಡಿ ಅದಕ್ಕೆ ಇದ್ರ ರಸ ಹಾಕಬೇಕು. ನೋಡಿ ಇವಾಗ ಇದು ಅರ್ಧ ಬೆಂದಿದೆ. ಈಗ ಹುಣಸೆ ನೀರು ಹಾಕುವ, ಹುಳಿ ನೀರು. ಹೀಗೆ ನಾವು ಏನಾದರೂ ಒಂದು ಪ್ರಯತ್ನ ಮಾಡ್ತಾನೆ ಇರಬೇಕಲ್ವ. ಅದು ಫಲ ಸಿಕ್ಕಿದರೆ ಸಿಗುತ್ತಾ, ಇಲ್ಲಾಂದರೆ ಇಲ್ಲ. ಯಾರ ಹತ್ರ ಆಗಲಿ, ಗಂಡಾಗಲಿ ಮಕ್ಕಳಾಗಲಿ, ಯಾರ ಹತ್ರ ಆಗಲಿ ₹1 ನಾವು ಭಿಕ್ಷೆ ಬಿಡಬಾರ್ದು. ಕೊಟ್ಟರೆ ತಗೊಳ್ಳೋದಷ್ಟೇ. ನನಗೆ ಕೊಡಿ ಅಂದರೆ ಅದು ಚೆನ್ನಾಗಿರೋದಿಲ್ಲ. ಹಾಗೆ ಇದು ಬೇಯಲಿ. ಇವಾಗ ಉಪ್ಪು ಹಾಕಬೇಕು. ಉಪ್ಪು ಹಾಕೋದಕ್ಕೆ ಮರ್ತುಬಿಟ್ಟೆ ನಾನು. ತರಕಾರಿ ಅಲ್ವಾ, ಈಗ ಹಾಕಿದರೂ ಸಾಕಾಗ್ತದೆ. ಈ ಹಾಗಲಕಾಯಿ ಸಾರು ನಿಂತಿರೋದೆ ಗೊಜ್ಜಿದು. ಇದು ಇನ್ನೂ ಬೆಂದು ಗೊಜ್ಜಾಗಬೇಕು. ಇದು ನಿಂತಿರೋದೇ ಕೊನೆಯಲ್ಲಿ ನಾವು ಕೊಡುವ ಒಗ್ಗರಣೆ ಮೇಲೆ.
ಆ ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಾಗಲೇ ಇದಕ್ಕೆ ಸರಿಯಾದ ಟೇಸ್ಟ್ ಬರೋದು. ಈಗ ಇದನ್ನು ಬೇಯ್ತಾ 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 ಇದು ಗಟ್ಟಿ ಆಗ್ತದೆ ನೋಡಿ. ಗಟ್ಟಿಯಾಗಬೇಕು, ತುಂಬ ಗಟ್ಟಿಯಲ್ಲ, ಒಟ್ಟಲ್ಲಿ ಗಟ್ಟಿಯಾಗಬೇಕು. ಇಷ್ಟೊತ್ತು ಮುಚ್ಚಳ ಮುಚ್ಚಿ ಬೇಯಿಸಿದೆ, ಅದು ಒಳ್ಳೆ ಕಹಿ ಇದೆ. ಕಹಿ ಬೇಕಾದವರು ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಮುಚ್ಚಳ ತೆಗೆದು ಸ್ವಲ್ಪ ಕಹಿ ಎಲ್ಲ ಹೋಗಲಿ. ಈಗ ಎಲ್ಲ ಬೆಂದಿದೆ, ಇನ್ನೇನು ಒಗ್ಗರಣೆ ಕೊಡುವಂತಹ ಸಮಯ ಕೂಡ ಆಯಿತು. ಇನ್ನು ಸ್ವಲ್ಪ ಒಂಚೂರು ಗಟ್ಟಿಯಾಗಬೇಕು. ಅಷ್ಟರಲ್ಲಿ ನಾವು ಬೆಲ್ಲ ಹಾಕಬೇಕು. ಅದಕ್ಕೆ ಜಾಸ್ತಿ ಅಲ್ಲ, ಸ್ವಲ್ಪ ಹಾಕಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ, ಏನಾಗೋದಿಲ್ಲ. ಕೆಲವರಿಗೆ ಬೆಲ್ಲ ಇಷ್ಟ ನೋಡಿ, ನಾನು ಇಷ್ಟ ಆಗ್ತಾಯಿದ್ದೇನೆ. ಕಹಿನೂ ಇರಬೇಕಲ್ವ, ಹಾಗಲಕಾಯಿ ಕಹಿ ಅದು ಒಳ್ಳೆ ಒಂದು ರೀತಿಯಿಂದ ಒಳ್ಳೆ ಟೇಸ್ಟ್ ನೋಡಿ. ಇಷ್ಟು ಬೆಲ್ಲ ಸಾಕು, ನಿಮಗೆ ಬೇಕಂದ್ರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಈಗ ನಮ್ಮ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಇನ್ನು ಇದಕ್ಕೆ ಒಂದು ಸೂಪರಾಗಿರೋ ಒಗ್ಗರಣೆ ಕೊಡುವ, ಹುಳಿ, ಉಪ್ಪು, ಸಿಹಿ ಎಲ್ಲವೂ ಕೂಡ ಪರ್ಫೆಕ್ಟಾಗಿದೆ ನೋಡಿ. ಇನ್ನೊಂದು ಒಗ್ಗರಣೆ, ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಯಾಕಂದರೆ ಎಣ್ಣೆ ಒಂಚೂರು ಜಾಸ್ತಿ, ಇಲ್ಲಾಂದರೆ ನಾವು 1 ಸ್ಪೂನ್ ಅಷ್ಟೇ ಹಾಕೋದಲ್ವ. ಒಳ್ಳೆ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಕೂಡ ಅದೇ. ಮೊದಲು ಬೆಳ್ಳುಳ್ಳಿನ ಗುದ್ದಿಬಿಟ್ಟು ಹಾಕುವ. ಬೆಳ್ಳುಳ್ಳಿ ರೆಡ್ ಆಗ್ತಾ ಬರುವಾಗ ಸಾಸಿವೆ ಕೂಡ ಹಾಕಿ. ಯಾವಾಗಲೂ ಒಗ್ಗರಣೆ ಕೊಡುವಾಗ ಫಸ್ಟ್ ಬರ್ನರ ಮೇಲೆ ಪಾತ್ರೆ ಇಡಬೇಕು. ಯಾಕಂದರೆ ಏನಾದರೂ ಬೆಂಕಿ ಹತ್ಕೊಂಡು ಬಿಟ್ಟರೆ ವಯರ್ ಸೆಕೆಂಡ್ ಬರ್ನರ್ ಹತ್ರ ಇರೋದಲ್ವ, ಸೇಫ್ ಆಗ್ಬೋದು. ಅದಕ್ಕೋಸ್ಕರ ಒಂದು ಸಣ್ಣ ಟಿಪ್ಸ್ ಇದು. ಈಗ ನಮ್ಮ ಬ್ಯಾಡಗಿ ಮೆಣಸು ಹಾಕಿದೆ, ಹಾಗೆ ಒಂಚೂರು ಕರಿಬೇವು, ಈಗ ರೆಡಿ ಆಯಿತು. ಇನ್ನು ಒಗ್ಗರಣೆ ಕೊಡುವ. ನೋಡಿ, ಇವಾಗ ನಮ್ಮ ಹಾಗಲಕಾಯಿ ಗೊಜ್ಜಿಗೆ ಒಳ್ಳೆಯದೊಂದು ಮೆರುಗು ಬಂತು. ಸೂಪರಾಗಿರುವ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಮನೆಯಲ್ಲೆಲ್ಲರೂ ಕೂಡ ಹೀಗೆ ಮಾಡಿ ನೋಡಿ. ಹಾಗೆ ನನಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಗಟ್ಟಿಗೆ ಬಂತು ನೋಡಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಎಲ್ಲರ ಹತ್ರ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಎಲ್ಲರ ಹತ್ರ ಹೇಳೋದಿಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ನನಗೆ ಮನಸ್ಸಿಗೆ ಇಷ್ಟ ಇದ್ದವ್ರ ಹತ್ರ ಮಾತ್ರ. ಯಾಕಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳಿದ್ದೇನೆ, ಈಗ ಒಂದು 500 ಜನ ಅಷ್ಟು ಸಿಗ್ತಾಯಿತ್ತು. ಆದರೆ ಬೇಡ ಅಂತ ನಾನು ಯಾರಿಗೂ, ನಮ್ಮ ಫ್ಯಾಮಿಲಿಯವರಿಗೆ ಯಾರಿಗೂ ಹೇಳಲಿಕ್ಕೆ ಹೋಗಿಲ್ಲ. ನನ್ನ ಜೊತೆಯಲ್ಲಿ ಹುಟ್ಟಿದವರು ಮಾತ್ರ ಸಬ್ಸ್ಕ್ರೈಬರ್ ಹಾಕಿದ್ದಾರೆ, ಬಿಟ್ಟರೆ ಇನ್ಯಾವುದೇ ಫ್ಯಾಮಿಲಿ ಮೆಂಬರ್ಸಿಗೆ ನಾನು ಕೊಟ್ಟಿಲ್ಲ ಬೇಡ ಅಂತ. ಹಾಗೆ ಎಲ್ರಿಗೂ ಇನ್ನೊಂದು ಸಲ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.